ಒಂದು ಊರಿನಲ್ಲಿ ಇರುವ ಹಳೆಯ ಆಲದ ಮರವನ್ನು ಒಮ್ಮೆ ನೆನಪಿಸ್ಕೊಳ್ಳಿ. ಆ, ಅಂದ್ರೆ ನೋಡಲು ಅದು ಕೇವಲ ಮರ ಮತ್ತೆ ಎಲೆಗಳು ಅಲ್ವಾ? ಹೌದು, ಖಂಡಿತ. ಆದ್ರೆ ಹಬ್ಬದ ದಿನ ಎಲ್ಲರೂ ಅಲ್ಲಿ ಸೇರಿ ದೀಪ ಹಚ್ಚಿ ಭಕ್ತಿಯಿಂದ ನಮಸ್ಕರಿಸಿದಾಗ ಆ ಜಾಗದಲ್ಲಿ ಏನೋ ಒಂದು ಮ್ಯಾಜಿಕ್ ಆದ ಹಾಗೆ ಅನ್ಸತ್ತೆ. ಒಂದು ಸಾಧಾರಣ ಜಾಗ ದಿಢೀರನೆ ಪವಿತ್ರವಾದ ಅಂದ್ರೆ ಸೇಕ್ರೆಡ್ ಜಾಗ ಆಗೋದು ಹೇಗೆ ಅನ್ನೋದೇ ಇವತ್ತಿನ ನಮ್ಮ ಈ ವಿಶೇಷ ಜ್ಞಾನದ ಪಯಣದ ಟಾಪಿಕ್. ನಿಜ, ಇದು ತುಂಬಾ ಕುತೂಹಲಕಾರಿ ವಿಷಯ. ನೋಡಿ, ಕೇವಲ ದೊಡ್ಡ ಕಟ್ಟಡಗಳಿದ್ದ ತಕ್ಷಣ ಅದು ಪವಿತ್ರ ಜಾಗ ಆಗೋದಿಲ್ಲ. ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಜನರ ನಂಬಿಕೆ ಮತ್ತೆ ಅಲ್ಲಿ ಸಿಗುವ ಶಾಂತಿ. ಓಕೆ, ಅಂದ್ರೆ ಜನರ ನಂಬಿಕೆ. ಹೌದು, ಒಂದು ಜಾಗದಲ್ಲಿ ಏನಾದ್ರೂ ಪವಾಡ ನಡೆದ್ರೆ ಅಥವಾ ಒಳ್ಳೆಯ ಮಹಾನ್ ವ್ಯಕ್ತಿಗಳು ಅಲ್ಲಿ ಬದುಕಿದ್ರೆ ಆ ಜಾಗಕ್ಕೆ ಒಂದು ವಿಶೇಷ ಶಕ್ತಿ ಬರ್ತದೆ. ಅಂದ್ರೆ ಈಗ ನಮ್ಮ ಸ್ಕೂಲ್ ಗ್ರೌಂಡಲ್ಲಿ ನಾನು ಚೆನ್ನಾಗಿ ಕ್ರಿಕೆಟ್ ಆಡಿ ಮ್ಯಾಚ್ ಗೆದ್ರೆ ಆ ಜಾಗ ಸೇಕ್ರೆಡ್ ಆಗುತ್ತಾ? ಖಂಡಿತ ಇಲ್ಲ. ಕೇವಲ ಆಟ ಆಡಿದ್ರೆ ಸಾಲ್ದು. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ನಾವು 3 ಮುಖ್ಯ ಇಂಗ್ಲಿಷ್ ಪದಗಳನ್ನು ನೋಡ್ಬೇಕು. 3 ಪದಗಳು? ಸರಿ, ಯಾವುದದು? ಮೊದಲನೆಯದು ಶ್ರೈನ್, ಅಂದರೆ ದೇವರಿಗೆ ಅಥವಾ ಒಬ್ಬ ಪವಿತ್ರ ವ್ಯಕ್ತಿಗೆ ಮೀಸಲಾಗಿಟ್ಟ ಜಾಗ. ನಮ್ಮ ಮನೆಯಲ್ಲಿರುವ ದೇವರ ಕೋಣೆ ಕೂಡ ಒಂದು ಸಣ್ಣ ಶ್ರೈನ್ ಇದ್ದ ಹಾಗೆ. ಓಹೋ, ಹಾಗಾದ್ರೆ ಆ ಶ್ರೈನ್ ಒಳಗೆ ಏನಾದ್ರೂ ವಿಶೇಷ ವಸ್ತು ಇರುತ್ತಾ? ಹೌದು, ಅಲ್ಲಿಡುವ ಪವಿತ್ರ ವಸ್ತುವಿಗೆ ರೆಲಿಕ್ ಅಂತಾರೆ. ರೆಲಿಕ್ ಅಂದ್ರೇನು? ಉದಾಹರಣೆಗೆ, ಸಾವಿರಾರು ವರ್ಷಗಳ ಹಿಂದೆ ಬದುಕಿದ್ದ ಒಬ್ಬ ಮಹಾನ್ ಸಂತರ ಕೂದಲು, ಹಲ್ಲು ಅಥವಾ ಅವರು ಬಳಸಿದ ಮರದ ಪಾತ್ರೆ ಆಗಿರಬಹುದು. ಓ, ಮರದ ಪಾತ್ರೆ ಕೂಡ ಆಗಿರಬಹುದಾ? ಹೌದು, ಇಂಥ ವಸ್ತುಗಳನ್ನು ನೋಡಿದಾಗ ಆ ಸಂತರ ಒಳ್ಳೆಯ ಗುಣಗಳು ನಮ್ಗೆ ನೆನಪಾಗ್ತವೆ. ಗೌತಮ ಬುದ್ಧನ ಇಂಥ ರೆಲಿಕ್ಗಳನ್ನು ಇಡಲೆಂದೇ ಕಟ್ಟಿದ ದೊಡ್ಡ ಗುಮ್ಮಟದ ಆಕಾರದ ಕಟ್ಟಡಗಳಿಗೆ ಸ್ತೂಪ ಅಂತ ಕರೀತಾರೆ. ಓಕೆ, ಈಗ ನನ್ಗೆ ಲಿಂಕ್ ಸಿಕ್ತು. ಆ ಸ್ತೂಪ ಅಥವಾ ಪವಿತ್ರ ಶ್ರೈನ್ ನೋಡಲು ಜನ ದೂರದ ಊರುಗಳಿಂದ ಬರ್ತಾರಲ್ಲ, ಅದೇನ ಪಿಲ್ಗ್ರಿಮೇಜ್? ಅಂದ್ರೆ ನಮ್ಮ ಸ್ಕೂಲ್ ಟ್ರಿಪ್ ತರಾನಾ ಇದು? ಸ್ಕೂಲ್ ಟ್ರಿಪ್ನಲ್ಲಿ ನಾವು ಕೇವಲ ಮಜಾ ಮಾಡ್ತೀವಿ. ಆದ್ರೆ ಪಿಲ್ಗ್ರಿಮೇಜ್ ಅಂದರೆ ಭಕ್ತಿಯಿಂದ ಕಷ್ಟಪಟ್ಟು ಮಾಡುವ ಆಧ್ಯಾತ್ಮಿಕ ಪ್ರಯಾಣ. ಓಹ್, ಕಷ್ಟಪಟ್ಟು ಮಾಡುವ ಪ್ರಯಾಣ. ಹೌದು, ಇದು ನಮ್ಮ ಮನಸ್ಸನ್ನು ಶಾಂತಗೊಳಿಸಲು ಮಾಡುವ ಒಂದು ವಿಶೇಷವಾದ ಪಯಣ. ಆದರೆ ನನಗಿಲ್ಲೊಂದು ದೊಡ್ಡ ಡೌಟ್ ಇದೆ. ದೇವರು ಎಲ್ಲಾ ಕಡೆ ಇದ್ದಾನೆ ಅಂತಾರೆ, ಮತ್ತೆ ಯಾಕೆ ಅಷ್ಟು ದೂರ ಕಷ್ಟಪಟ್ಟು ನಡ್ಕೊಂಡು ಹೋಗ್ಬೇಕು? ಮನೆಯಲ್ಲೇ ಕೂತ್ಕೊಂಡ್ರೆ ಕಣ್ಮುಚ್ಕೊಂಡ್ರೆ ಸಾಲ್ದಾ? ಬಹಳ ಒಳ್ಳೆ ಪ್ರಶ್ನೆ. ಇಲ್ಲಿ ನಾವು ತೀರ್ಥ ಅನ್ನೋ ಪದವನ್ನು ಅರ್ಥ ಮಾಡ್ಕೊಳ್ಬೇಕು. ತೀರ್ಥ ಅಂದ್ರೆ? ತೀರ್ಥ ಅಂದ್ರೆ ನದಿಯನ್ನು ದಾಟುವ ಜಾಗ. ಅಂದ್ರೆ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗುವುದು. ಅಚ್ಛಾ, ದಾಟುವ ಜಾಗ. ಹಾಗೆಯೇ ನಮ್ಮ ದಿನನಿತ್ಯದ ಸಾಧಾರಣ ಬದುಕಿನಿಂದ ದೇವರ ಹತ್ತಿರ ಅಥವಾ ಒಳ್ಳೆಯತನದ ಕಡೆಗೆ ಹೋಗುವ ಕೊಂಡಿಯೇ ಈ ತೀರ್ಥ. ಇದಕ್ಕಾಗಿ ಜನ ಪ್ರಯಾಣ ಮಾಡ್ತಾರೆ. ಅಂದ್ರೆ ಈ ಪಿಲ್ಗ್ರಿಮೇಜ್ ಸ್ಥಳಗಳು ನಮ್ಮ ಇಡೀ ದೇಶದ ಜನರನ್ನು ಒಂದುಗೂಡಿಸುವ ಸೇತುವೆ ಇದ್ದಾಗೆ ಅಂತ ಹೇಳ್ಬೋದಾ? 100ಕ್ಕೆ 100 ಸತ್ಯ. ನಮ್ಮ ಭಾರತದಲ್ಲಿ ಇಂತಹ ದೊಡ್ಡ ಪಿಲ್ಗ್ರಿಮೇಜ್ ನೆಟ್ವರ್ಕ್ ಇದೆ. ಹೌದು, ನಾನೇ ನೋಡಿದ್ದೀನಿ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಹೀಗೆ 4 ದಿಕ್ಕುಗಳನ್ನು ಸೇರಿಸುವ ಚಾರ್ಧಾಮ್, ಸಿಖ್ ಧರ್ಮದ 5 ಮುಖ್ಯ ಸ್ಥಳಗಳಾದ ಪಂಚ್ತಖ್ತ್ ಮತ್ತು ಇಡೀ ದೇಶದಲ್ಲಿ ಹರಡಿರುವ 12 ಜ್ಯೋತಿರ್ಲಿಂಗಗಳು ಇದಕ್ಕೆ ಅತ್ಯುತ್ತಮ ಉದಾಹರಣೆ. ವಾವ್! ಅಂದ್ರೆ ನೂರಾರು ವರ್ಷಗಳ ಹಿಂದೆ ಕಾರು ಅಥವಾ ಟ್ರೈನ್ ಇಲ್ದ ಕಾಲದಲ್ಲಿ ದಕ್ಷಿಣದ ಒಬ್ಬ ವ್ಯಕ್ತಿ ಹಿಮಾಲಯಕ್ಕೆ ನಡೆದುಕೊಂಡು ಹೋದಾಗ ದಾರಿಯಲ್ಲಿ ಸಿಗುವ ಬೇರೆ ಬೇರೆ ಭಾಷೆ, ಊಟ ಮತ್ತು ಸಂಸ್ಕೃತಿಯನ್ನು ನೋಡಿ ಕಲಿತಿದ್ದ ಅಲ್ವಾ? ಖಂಡಿತ ಕಲಿತಿದ್ದ. ಇದು ಇಡೀ ಇಂಡಿಯಾವನ್ನು ಸೇರುವ ಒಂದು ದೊಡ್ಡ ಜಾಯಿಂಟ್ ದ ಡಾಟ್ಸ್ ಪಜಲ್ ಇದ್ದಾಗೆ. ಹೌದು, ಭಾಷೆ ಬೇರೆಯಾದರೂ ಎಲ್ಲರ ಗುರಿ ಒಂದೇ ಆಗಿರುತ್ತಿತ್ತು. ಆದ್ರೆ ಈ ಚಾರ್ಧಾಮ್ ಅಥವಾ ಕೈಲಾಸ ಪರ್ವತದಂಥ ಜಾಗಗಳಿಗೆ ಹೋಗೋದು ಸುಲಭವಲ್ಲ. ಹೌದು, ಬಹಳ ಕಷ್ಟ ಅಂತ ಕೇಳಿದ್ದೀನಿ. ಹ್ಮ್. ಮೈ ಕೊರಿಯುವ ಚಳಿ, ಎತ್ತರದ ಬೆಟ್ಟಗಳು, ದಟ್ಟವಾದ ಕಾಡು. ಆಹಾ, ಇಲ್ಲಿ ಕಷ್ಟಪಟ್ಟು ನಡಿಬೇಕಾಗ್ತದೆ. ಇಷ್ಟೊಂದು ಕಷ್ಟಪಡುವ ಅವಶ್ಯಕತೆ ಏನಿದೆ? ಹೆಲಿಕಾಪ್ಟರ್ಲೋದ್ರೆ ಆಗಲ್ವಾ? ಯಾಕಂದ್ರೆ ಪಿಲ್ಗ್ರಿಮೇಜ್ನಲ್ಲಿ ಒಂದೇ ಬಾರಿ 2 ಪ್ರಯಾಣ ನಡೀತದೆ. ಒಂದು ಫಿಸಿಕಲ್ ಜರ್ನಿ, ಅಂದರೆ ನಮ್ಮ ಕಾಲುಗಳಿಂದ ಬೆಟ್ಟ, ಗುಡ್ಡ, ಕಾಡುಗಳನ್ನು ದಾಟಿ ನಡೆಯೋದು. ಇನ್ನೊಂದು ಇನ್ನರ್ ಜರ್ನಿ. ಇನ್ನರ್ ಜರ್ನಿ ಅಂದ್ರೆ ಮನಸ್ಸಿನ ಒಳಗೆ ನಡೆಯೋ ಪ್ರಯಾಣನ? ಇದು ಹೇಗೆ ಸಾಧ್ಯ? ಮನುಷ್ಯ ಕಷ್ಟಪಟ್ಟು ನಡೆದಾಗ ಅವನಿಗೆ ತನ್ನ ಹಸಿವು,
ಕೋಪ ಅಹಂಕಾರ ಎಲ್ಲವೂ ಮರ್ತೋಗ್ತದೆ. ನಿಜ. ದಾರಿಯಲ್ಲಿ ಕಷ್ಟದಲ್ಲಿರುವ ಬೇರೆ ಪ್ರಯಾಣಿಕರಿಗೆ ಸಹಾಯ ಮಾಡ್ತಾನೆ. ಗಂಗಾ ನದಿಯ ಮುಂದೆ ನಿಂತಾಗ ಅಥವಾ ಮೌಂಟ್ ಕೈಲಾಶ್ನಂತಹ ದೊಡ್ಡ ಪರ್ವತವನ್ನು ನೋಡಿದಾಗ ಪ್ರಕೃತಿಯ ಮುಂದೆ ತಾನು ಎಷ್ಟು ಸಣ್ಣವನು ಅನ್ನೋದು ಅರ್ಥವಾಗುತ್ತದೆ. ಹೌದಲ್ವಾ? ಆಗ ಅವನ ಮನಸ್ಸಿನಲ್ಲಿ ಶಾಂತಿ, ಒಳ್ಳೆಯತನ ಮತ್ತು ಕರುಣೆ ಹುಟ್ಟುತ್ತದೆ. ಇದುವೇ ಇನ್ನರ್ ಜರ್ನಿ. ಎಂಥ ಅದ್ಭುತವಾದ ವಿಷಯ. ಅಂದ್ರೆ ಈ ಸ್ತೂಪಗಳು ಅಥವಾ ತೀರ್ಥಗಳು ಬರೀ ಕಲ್ಲು ಮಣ್ಣಿನಿಂದ ಕಟ್ಟಿದ ಬಿಲ್ಡಿಂಗ್ಗಳಲ್ಲ. ಅವು ನಮ್ಮನ್ನು ಒಳ್ಳೆಯ ಮನುಷ್ಯರನ್ನಾಗಿ ಮಾಡುವ ಟ್ರೈನಿಂಗ್ ಸೆಂಟರ್ಗಳು. ನಿಖರವಾಗಿ ಹೇಳಿದ್ರಿ. ಫಿಸಿಕಲ್ ಜರ್ನಿ ಮುಗಿಯುವ ಹೊತ್ತಿಗೆ ನಮ್ಮ ಇನ್ನರ್ ಜರ್ನಿ ಕೂಡ ನಮ್ಮನ್ನು ಸಂಪೂರ್ಣವಾಗಿ ಬದಲಾಯಿಸಿರ್ತದೆ. ಖಂಡಿತ. ಹೊರಗಿನ ಪ್ರಪಂಚದ ಜೊತೆಗೆ ನಮ್ಮ ಒಳಗಿನ ಪ್ರಪಂಚವನ್ನು ಸೇರಿಸುವ ಜಾಗಗಳೇ ಈ ಪವಿತ್ರ ಸ್ಥಳಗಳು. ಇದುವೇ ಅವುಗಳ ನಿಜವಾದ ಮ್ಯಾಜಿಕ್. ಮುಂದಿನ ಬಾರಿ ಯಾವುದಾದ್ರೂ ಶ್ರೈನ್, ಸ್ತೂಪ ಅಥವಾ ಪಿಲ್ಗ್ರಿಮೇಜ್ಗೆ ಹೋದಾಗ ಕೇವಲ ಕಣ್ಣಿನಿಂದ ನೋಡದೆ ಮನಸ್ಸಿನಿಂದಲೂ ಆ ಜಾಗದ ಶಕ್ತಿಯನ್ನು ಫೀಲ್ ಮಾಡಬೇಕು. ಹೌದು, ಪ್ರತಿಯೊಬ್ಬರಿಗೂ ಇದು ಅರ್ಥ ಆಗ್ಬೇಕು. ಕೊನೆಯದಾಗಿ ಎಲ್ಲರಿಗೂ ಒಂದು ಸಣ್ಣ ಆಲೋಚನೆ. ಮನೆಯಲ್ಲಿಯೇ ಅಥವಾ ಓದುವ ಜಾಗದಲ್ಲಿಯೇ ತುಂಬ ಇಷ್ಟವಾದ ಶಾಂತಿ ಕೊಡುವ ಒಂದು ಪುಸ್ತಕವನ್ನು ಅಥವಾ ಚಿತ್ರವನ್ನು ರೆಲಿಕ್ ತರಹ ಇಟ್ಟು ಆ ಜಾಗವನ್ನು ಒಂದು ಪುಟ್ಟ ಶ್ರೈನ್ ಮಾಡಿದರೆ ಹೇಗಿರುತ್ತದೆ? ಮುಂದಿನ ಬಾರಿ ಆಟವಾಡುವಾಗ ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ ನೋಡಿ.